ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಬಿ.ಎಡ್ ಮೊದಲನೇ ದಿವಸದ ದಾಖಲಾತಿ ಪರಿಶೀಲನೆ ಸಕ್ಸಸ್ಫುಲ್ ಆಗಿದೆ. ಸೊ ಡಯಟ್ಗಳಲ್ಲಿ ಸಕ್ಸಸ್ಫುಲ್ಲಾಗಿ ವಿದ್ಯಾರ್ಥಿಗಳಿಗೆ ಕೂಡ ಅನುಕೂಲವಾಗಂತೆ ಎಲ್ಲ ಒಂದು ಸವಲತ್ತುಗಳನ್ನು ಕೂಡ ಮಾಡಿದ್ದಾರೆ. ವಿದ್ಯಾರ್ಥಿ ತೊಂದರೆ ಆಗಬಾರ್ದು ಅಂಥೇಳಿ ಇವತ್ತು ಆಲ್ಮೋಸ್ಟ್ ಯಾವುದೇ ಥರಂಥ ತೊಂದರೆ ಆಗಿಲ್ಲ ವಿದ್ಯಾರ್ಥಿಗಳಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಅವರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ನೀವು ಅಲ್ಲಿ ಹೋದ ಮೇಲೆ ನಿಮ್ಮ ಒಂದು ಹೆಸರುಗಳನ್ನು ನೋಡಿಕೊಂಡು ಅವರು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಕೊತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಒರಿಜಿನಲ್ ಜೆರಾಕ್ಸ್ ಸೆಟ್ಗಳನ್ನು ಕೂಡ ಒಂದಷ್ಟು ಸೆಂಟರ್ಗಳಲ್ಲಿ ಇಟ್ಟುಕೊಂಡು, ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಅನಕ್ಸರಿ 6 ಕೂಡ 2 ಸೆಟ್ಗಳನ್ನು ಕೇಳ್ತಾ ಇದ್ದಾರೆ, ಒಂದು ನಿಮಗೊಂದು ಅವ್ರಿಗೊಂದು ಅಂತೇಳಿ. ಅದಾದಮೇಲೆ ಅವರೊಂದು ಫಾರ್ಮೆಟಲ್ಲಿ ನಿಮಗೆ ಫಿಲ್ ಮಾಡಲಿಕ್ಕೆ ಕೂಡ ಹೇಳ್ತಾ ಇದ್ದಾರೆ. ನೀವು ಫಿಲ್ ಮಾಡಿ ಕೊಡಬೇಕಾಗತ್ತೆ ಅವರ ಒಂದು ಓನ್ ಫಾರ್ಮೆಟ್ ಒಳಗಡೆ. ಅದಾದಮೇಲೆ ವೆರಿಫಿಕೇಷನ್ ಕೂಡ ಸಕ್ಸಸ್ಫುಲ್ಲಿ ಆಗ್ತಾ ಇದೆ, ಯಾರಿಗೂ ಕೂಡ ಜಾಸ್ತಿ ತೊಂದರೆ ಕೊಡ್ತಾ ಇಲ್ಲ. ಆಮೇಲೆ NEP ವಿದ್ಯಾರ್ಥಿಗಳಿಗೆ ಸೊ ಏನಂತಂದರೆ ಒಂದಷ್ಟು ಡಯಟ್ಗಳಲ್ಲಿ ಕೇಳಿ ಬಂದಿರೋದು ಏನಂತಂದರೆ ಪ್ರಾಂಶುಪಾಲ ಸಹಿ ಇದ್ದರೂ ಕೂಡ ತೊಗೊಂಡಿದ್ದಾರೆ. ಒಂದಷ್ಟುಗಳಲ್ಲಿ ಯೂನಿವರ್ಸಿಟಿ ಸಹಿ ಬೇಕು ಅಂತ ಕೂಡ ವಾಪಸ್ ರಿಟರ್ನ್ ಮಾಡಿದ್ದಾರೆ. ಬಟ್ ಮಧ್ಯಾಹ್ನ ತನಕನೂ ಕೂಡ ಇದು ಬೆಳಗ್ಗೆ ಸ್ವಲ್ಪ ಕಳಿಸಿರುವಂಥದ್ದು. ಮಧ್ಯಾಹ್ನ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ ಒಂದಷ್ಟು ಡೇಟ್ಗಳಲ್ಲಿ ಪ್ರಿನ್ಸಿಪಲ್ ಸೀಲ್ ಮೇಲೆ ತೊಗೊಂಡಿರುವಂಥದ್ದು ನಮಗೆ ಮಾಹಿತಿ ಕೊಟ್ಟಿರುವಂತಹ ವಿದ್ಯಾರ್ಥಿಗಳು ಮಾಹಿತಿ ಕೊಟ್ಟಿರುವಂಥದ್ದು. ನಮಗೆ ಪ್ರಿನ್ಸಿಪಲ್ ಸೀಲ್ ಮೇಲೆ ನಮಗೆ ತೊಗೊಂಡಿದ್ದಾರೆ ಅಂಥೇಳಿ. ಬಟ್ ಒಂದಷ್ಟು ಕಡೆಯಲ್ಲಿ ಯೂನಿವರ್ಸಿಟಿ ಸೀಲನ್ನು ಕೂಡ ಹಾಕ್ಸ್ಕೊಂಡ್ಬನ್ನಿ ಅಂತ ಈ ಥರನೂ ಹೇಳಿದ್ದಾರೆ ಅಂತ ಕೇಳಿ ಬಂದಿದೆ. ಬಟ್ ನಾಳೆಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಬಟ್ ಯಾವುದೇ ಥರಂಥ ತೊಂದರೆ ಇಲ್ಲ. ಆಮೇಲೆ ರಿಜೆಕ್ಟ್ ಲಿಸ್ಟ್ಗಳನ್ನು ಯಾರಿಗೆ ರಿಜೆಕ್ಟ್ ಲಿಸ್ಟ್ ಆಗಿದೆ ಅವರು ಕೂಡ ಡಯಟಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಬೋದು. ಎದಕ್ಕೆ ರಿಜೆಕ್ಟ್ ಆಗಿದೆ ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ತೊಗೊಂಡೋಗಿ ನೀವೇನು ಮಾಡಿ ಅಂದರೆ ಡಯಟ್ಗಳಲ್ಲಿ ನಿಮಗೆ ಕೊಟ್ಟಿರುವಂಥ ಡಯಟ್ಗಳಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಏನಾದರೂ ಡೌಟ್ ಇದ್ದರೂ ನೀವು ಡಯಟ್ಗಳಿಗೆ ಹೋಗಿ ಮಾಹಿತಿಯನ್ನು ಪಡ್ಕೋಬೋದು. ಡಯಟ್ ಸೆಂಟರ್ಗಳಲ್ಲಿ ನಿಮಗೆ ಸಲುವಾಗಿ ಮಾಹಿತಿಯನ್ನು ಕೇಂದ್ರಗಳನ್ನು ಓಪನ್ ಮಾಡಿದ್ದಾರೆ. ಅವರು ನಿಮಗೆ ಸರಿಯಾದಂಥ ಮಾರ್ಗದರ್ಶನ ಕೊಡ್ತಾರೆ ರಿಜೆಕ್ಟ್ ಆಗಿರುವಂಥ ಅಭ್ಯರ್ಥಿಗಳು.